ನಮ್ಮ ನೀಲ್ ಬಾಸ್ ಅವ್ರು ಯಾಕೆ ಹಿಂಗೆ ಆಗೋದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸಲಾರ್ ಟೀಸರ್ನ ಬೆಳಗಿನ ಜಾವ 5 ರಿಂದ 6 ಗಂಟೆ ಟೈಮಲ್ಲೇನೋ ಬಿಟ್ಟಿದ್ರು. ಈಗ ಡ್ರ್ಯಾಗನ್ ಗ್ಲಿಮ್ಸ್ನ ರಾತ್ರಿ 11 ಬಿಟ್ಟವ್ರೆ. ಆ್ಯಂಡ್ ಎರಡೂ ಕೂಡ ಮುಕ್ಕಳರೇ ಇದ್ದಾವೆ. ಸಾರಿ, ನೋಡಿದ್ದ ಜೋಶಲ್ಲಿ ಬಂದವು ಈ ಪದಗಳು. ಇಯರ್ಫೋನ್ಸ್ ಇರಲಿ ಪಕ್ಕದಲ್ಲಿ ಬೆಟರ್. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಇಷ್ಟ ಆದರೆ ಮಾತ್ರ. ಯಾಕೆಂದರೆ 1:20 ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ NTR ನೀಲ್ ಸಿನಿಮಾದ ವಿಚಾರಕ್ಕೆ ಬಂದರೆ, ಈ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿರೋಷ್ಟು ಬೇರೆ ಯಾವುದೂ ಆಗಿಲ್ಲ. ಲಿಟ್ರಲಿ ಒಂದು 4 ಸಲ ಡೇಟ್ನ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಗ್ಲಿಮ್ಸ್ ಬಿಟ್ಟಿದ್ದಾರೆ ಇವತ್ತು. ಆ್ಯಂಡ್ ಆ ಗ್ಲಿಮ್ಸ್ ಯಾಕಿಷ್ಟು ಲೇಟ್ ಆಗ್ತಾ ಇದೆ ಸಿನಿಮಾ ಅಂತ ಹೇಳುತ್ತೆ. ಮ್ಯಾಸಿವ್ ಸ್ಕೇಲ್ನಲ್ಲಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಬಸ್ ಏನಪ್ಪ ಅಂತಂದರೆ, ಈ ಸಿನಿಮಾ 2 ಪಾರ್ಟ್ಸಲ್ಲಿ ಬರ್ತಿದೆಯಂತೆ. ಸೊ 2 ಪಾರ್ಟ್ದು ಶೂಟಿಂಗ್ನ ಅಟ್ ಅ ಟೈಮ್ ಮುಗಿಸ್ಕೊಂಬಿಟ್ಟು 6 ಮಂತ್ಸ್ ಗ್ಯಾಪಲ್ಲಿ ಬರೋ ಪ್ಲ್ಯಾನ್ ಇದೆಯಂತೆ. ಸೊ ಆ ಥರ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಗ್ಲಿಮ್ಸ್ ವಿಚಾರಕ್ಕೆ ಬಂದರೆ, ಇದು ರೆಗ್ಯುಲರ್ ಗ್ಲಿಮ್ಸ್ ಥರ ಇರಲಿಲ್ಲ. ನೀಲ್ ಮಾಮ್ಸ್ ಫಿಲ್ಮಲ್ಲಿ ಏನೇನು ಮೇಯ್ನ್ ಎಲಿಮೆಂಟ್ ಇರುತ್ತೆ ಅದೆಲ್ಲದನ್ನು ನೀಟಾಗಿ ರಿವೀಲ್ ಮಾಡಿ ಆ್ಯಸ್ ಯೂಶ್ವಲ್ ಹೀರೋಗೆ ಬಿಲ್ಡಪ್ ಕೊಡೋ ರೀತಿ ಸೇಮ್ ಇತ್ತು. ಬಟ್ ಕಿಕ್ ಕೂಡ ಅದೇ ಥರ ಇತ್ತು. ಆ್ಯಂಡ್ ಕೊನೆಯಲ್ಲಿ ಫಿಲ್ಮ್ದು ಮಾಂಟೇಜ್ ಶಾರ್ಟ್ಸ್ ಹಾಕಿ ಎಂಡ್ ಮಾಡಿದ್ದು. ಒಂದು ಹೊಸ ಥರ ಗ್ಲಿಮ್ಸನ್ನು ಫೀಲ್ ಬಂತು, ಲಿಟ್ರಲಿ ಬಂತು. ಇನ್ನು ನೀಲ್ ಮಾಮ್ಸ್ದು ಮೇಯ್ನ್ ನರೇಟಿವ್ ಎಲಿಮೆಂಟ್ಗಳ ಬಗ್ಗೆ ಹೇಳದೇ ಇದ್ದರೆ ಹೇಗೆ ಹೇಳಿ. ತುಂಬ ಇಂಟೆನ್ಸ್ ಆಗಿರೋ ಪ್ರಪಂಚನ ಬಿಲ್ಡ್ ಮಾಡೋದ್ರಲ್ಲಿ ನೀಲ್ ಬಾಸ್ ಎತ್ತಿದ ಕೈ. ಇಲ್ಲೂ ಅದು ಕಾಣಿಸುತ್ತೆ. ಸುಮ್ಮನೆ ಒಂದು ಜಾಗ, ಅದರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳು ಅಂತ ತೋರಿಸೋದಿಲ್ಲ. ಆ ಪ್ರಪಂಚನ ಕ್ರಿಯೇಟ್ ಮಾಡೋದ್ರಲ್ಲಿ ಎಷ್ಟು ಎಫರ್ಟ್ ಕಾಣಿಸುತ್ತೆ ಅಂತಂದರೆ, ಆ ರೈಟಿಂಗ್ಗೆ ನಾನು ಫಿದಾ ಆಗೋದು. ಲಿಟ್ರಲಿ ಒಂದು ದೊಡ್ಡ ಪ್ರಪಂಚನೇ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೊಂದು ಕಾರಣ ಇರುತ್ತೆ, ಅದಕ್ಕೊಂದು ಇತಿಹಾಸ ಇರುತ್ತೆ, ಅದಕ್ಕೊಂದು ಎಮೋಷನ್ ಇರುತ್ತೆ. ಆ್ಯಂಡ್ ಆ ಪ್ರಪಂಚದಲ್ಲಿ ಬರೋ ಪಾತ್ರಗಳು ನೆಕ್ಸ್ಟ್ ಲೆವೆಲ್. ಹೇಳಬೇಕಂದ್ರೆ ಅವೆರಡಕ್ಕೂ ಎಷ್ಟು ನೀಟಾಗಿ ಸಿಂಕ್ ಆಗಿರುತ್ತೆ ಅಂತಂದರೆ, ನೀವು ಆ ಪಾತ್ರಗಳನ್ನು ತೆಗೆದ್ರೆ ಆ ಪ್ರಪಂಚ ಚೆನ್ನಾಗಿರಲ್ಲ, ಆ ಪ್ರಪಂಚ ಇಲ್ಲದೆ ಆ ಪಾತ್ರಗಳಿರಲ್ಲ. ನೀವು ಎಲ್ಲೂ ಕೂಡ ಬೇರೆ ಕಡೆ ಹಾಕ್ಲಿಕ್ಕೆ ಆಗಲ್ಲ ಆ ಕ್ಯಾರೆಕ್ಟರ್ಗಳನ್ನು. ಹಂಗೆ ಬರೀತಾನೆ ಆ ಮನುಷ್ಯ. ಬ್ರಿಟಿಷ್ನವರು ಇಲ್ಲಿಗೆ ಬಂದು 250 ವರ್ಷಗಳ ಕಾಲ ಇದ್ದಿದ್ದು ಬರೀ ಕಾಟನ್ನು, ಸ್ಟೀಲು, ಮಸಾಲೆ ಪದಾರ್ಥಗಳಿಗಲ್ಲ, ಒಂದು ಗಿಡಕ್ಕೋಸ್ಕರ. ಆ್ಯಂಡ್ ಅದರಿಂದ ಒಂದು ನಶಾ ಪದಾರ್ಥವನ್ನು ತೆಗೀತಾರೆ. ಅದೇನಂತ ಹೇಳ್ಬೋದು, ಬಟ್ ಈ ಯೂಟ್ಯೂಬ್ ನನ್ನ ಮಕ್ಕಳು ಏನೋ ಪಾಲಿಸಿ ಅಂತ ಹಾಕ್ಕೊಂಡು ರುಬ್ತಾರೆ. ಬೇಡ, ಯಾವನಿಗೆ ಬೇಕು. ಆ್ಯಂಡ್ ಬ್ರಿಟಿಷ್ನವರು ಭಾರತವನ್ನು ಬಿಟ್ಟು ಹೋಗೋವರೆಗೂ ಅದನ್ನು ಕಂಟ್ರೋಲ್ ಮಾಡ್ತಿದ್ರು, ಆ ವ್ಯಾಪಾರನ ಕಂಟ್ರೋಲ್ ಮಾಡ್ತಿದ್ರು. ಹೋದ ಮೇಲೆ ಆ ವ್ಯಾಪಾರ 2 ಭಾಗ ಆಯಿತು. ಒಂದು ಅಫ್ಘಾನ್ ಟ್ರೇಡಿಂಗ್ ಕಂಪನಿ ಆ್ಯಂಡ್ ಇನ್ನೊಂದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ಭಾಗ ಆದಮೇಲೆ ಆ ಗಿಡಕ್ಕೋಸ್ಕರ ಯುದ್ಧಗಳು ಶುರುವಾದವು. ಆ್ಯಂಡ್ ಆವಾಗ ವಿಲನ್ಸ್ಗಳು ಹುಟ್ಕೊಂಡ್ರು. ಆ್ಯಂಡ್ ಅದಾದಮೇಲೆ ಕ್ಯಾರೆಕ್ಟರ್ಗಳು ರಿವೀಲ್ ಆಗ್ತಾ ಹೋಗುತ್ತೆ. ರುಕ್ಮಿಣಿಯವರ ವಾಯ್ಸ್ ಓವರಲ್ಲಿ ಒಂದು ಡೈಲಾಗ್ ಬರ್ತಾ ಹೋಗುತ್ತೆ. ಜೆನೆಸಿಸ್ ಚಾಪ್ಟರ್ 1 ಅಂದರೆ ಬೈಬಲಲ್ಲಿ ಬರೋದಂತೆ. ಅದು ಪ್ರಪಂಚ ಹೇಗೆ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ಅದು ಹೇಳುತ್ತಂತೆ. ಆ್ಯಂಡ್ ಅದನ್ನು ಮೆಟಫರಿಕಲ್ ಆಗಿ ಕ್ಯಾರೆಕ್ಟರ್ಗಳಿಗೆ ಕಂಪೇರ್ ಮಾಡಿಕೊಂಡು ಕ್ಯಾರೆಕ್ಟರ್ಗಳನ್ನು ರಿವೀಲ್ ಮಾಡಿದ ರೀತಿ ಬ್ರಿಲಿಯಂಟ್. ಪ್ರತಿ ಸಲ ಎಲ್ಲಿಂದ ತರ್ತೀಯ ಮಾಮ್ಸ್ ಇಂಥ ಹಿಡಿಯಗಳನ್ನು. ಈ ವಿಲನ್ಗಳಿಗೆ ಸಿಗೋ ಬಿಲ್ಡಪ್ಪಿಂದನೇ ಒಂದು ಲೆವೆಲ್ ಕಿಕ್. ಅಂದರೆ ಆ ಮೇಯ್ನ್ ವಿಲನ್ ಕ್ಯಾರೆಕ್ಟರ್ಗೆ ಸಿಗೋ ಬಿಲ್ಡಪ್ ಎಲ್ಲದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕಿಕ್ ಇರುತ್ತೆ. ಅಲ್ಲ, ಸೀರಿಯಸ್ಲಿ ನನಗೊಂದು ಡೌಟ್ ಇದೆ. ಈ ನೀಲ್ ಮಾಮ್ಸ್ ಏನಾದರೂ ಈ ಹೀರೋ ವಿಲನ್ ಅನ್ನೋ ಟೆಂಪ್ಲೇಟ್ನ ಚೇಂಜ್ ಮಾಡೋಕ್ಕೆ ಹೊರಟವ್ರ ಅವ್ರ ಫಿಲ್ಮ್ಸ್ ಮೂಲಕ ಅಂತ. ಎಲ್ಲ ಫಿಲ್ಮ್ಸಲ್ಲೂ ಹೀರೋನೇ ವಿಲನ್ ಅಂತ ತೋರಿಸ್ತಾರೆ. ಇದೆಂಥ ಫ್ಯಾಂಟಸಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಎಸ್, ಮಜಾ ಇರುತ್ತೆ. ದೆನ್ ಲೂಗರ್ ಅನ್ನೋ ಪಾತ್ರನ ತೋರಿಸ್ತಾರೆ. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಬಿದ್ದಿರೋ ಪವರ್ಫುಲ್ ಡೈಲಾಗಿಂದ ಆ ಕ್ಯಾರೆಕ್ಟರ್ ಎಷ್ಟು ಬ್ರೂಟಲ್ ಅನ್ನೋದನ್ನು ಪರಿಚಯ ಮಾಡಿಸ್ತಾರೆ. ಆ ಕ್ಯಾರೆಕ್ಟರ್ಗೆ ಒಂದು ವರ ಸಿಕ್ಕಿದೆ, ಟ್ರಿಗರ್ ಎಳೆದ ಮೇಲೆ ಮರ್ತೋಗೋದು. ಅಂದರೆ ಇದನ್ನು ಈ ಥರನೂ ನಾವು ತಗೋಬೋದು. ಈ ಕ್ಯಾರೆಕ್ಟರ್ಗೆ ರಿಗ್ರೆಟ್ಸ್ ಇರೋದಿಲ್ಲ. ಏನು ಬೇಕಾದಾಗಲಿ, ಯಾವ ಟೈಮಲ್ಲಿ ಏನು ಬೇಕಾದ ಡಿಸಿಷನ್ ತೊಗೊಂಡ್ರೂ ಪಶ್ಚಾತ್ತಾಪ ಇರಲ್ಲ, ರಿಗ್ರೆಟ್ಸ್ ಇರೋದಿಲ್ಲ. ನಕ್ಕನ್ನು ಬಂದಿದ್ದು ಬರಲಿ, ನೋಡ್ಕೊಳ್ಳೋಣ ಅನ್ನೋ ಟೈಪ್ ಕ್ಯಾರೆಕ್ಟರ್ ಅದು. ನೈಸ್, ಇದೊಂಥರ ಚೆನ್ನಾಗಿದೆ. ಅಂದರೆ ಇದ್ರ ಮೇಲೆ ಒಂದಷ್ಟು ಒಳ್ಳೆ ಸೀಕ್ವೆನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಕ್ಯಾರೆಕ್ಟರ್ ಆರ್ಕ್ನ ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ಲಾಸ್ಟಲ್ಲಿ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ, ಹೀರೋ ಕ್ಯಾರೆಕ್ಟರ್ ರಘುವೀರ್ ರಾಥೋಡ್. ಆ ರಿವೀಲ್ ಚೆನ್ನಾಗಿತ್ತು, BGM ಚೆನ್ನಾಗಿ ಬಿದ್ದಿದೆ ಅಲ್ಲಿ. ದೆನ್ ಅಗೈನ್ ಆಗಲೇ ಹೇಳ್ದಂಗೆ ಸಿನಿಮಾದ ಬೇರೆ ಬೇರೆ ಶಾರ್ಟ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಓವರಾಲ್ ಆಗಿ ನೀಲ್ ಮಾಮ್ಸ್ ಟೆಂಪ್ಲೇಟಲ್ಲೇ ಇದ್ರೂ ಆ ಟೆಂಪ್ಲೇಟ್ ಮಜಾ ಏನಿರುತ್ತೋ ಅದು ಇಲ್ಲೂ ಕೂಡ ಕ್ಯಾರಿ ಓವರ್ ಆಗಿದೆ. ನಂಗೆ ಕಷ್ಟ ಆಗಿದ್ದ ಎಲಿಮೆಂಟ್ ಕಡೆ ಬಂದರೆ, ಟು ಬಿ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, NTR ಲುಕ್ಸ್ ನಂಗೆ ಅಷ್ಟು ವರ್ಕ್ ಆಗಲಿಲ್ಲ. ಕೆಲವೊಂದು ಫ್ರೇಮ್ಸಲ್ಲಿ ಚೆನ್ನಾಗಿದೆ, ಬಟ್ ಯಾಕೋ ಅಷ್ಟೊಂದು ಸ್ಯಾಟಿಸ್ಫೈಯಿಂಗ್ ನನಗೆ ಅನ್ನಿಸ್ತಿಲ್ಲ. ಐ ಹೋಪ್ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಅಂತ. ಫ್ಯಾನ್ಸ್ ಹಾಕೋಬೋದು ನನ್ನ ಕಮೆಂಟ್ಸಲ್ಲಿ ಹಂಗೆ ಹಿಂಗೆ ಅಂತ. ಬಟ್ ನಂಗೆ ಅನಿಸಿದ್ದು ನಾನು ಹೇಳ್ತೀನಿ, ಬಿಕಾಸ್ ಅದು ನನ್ನ ಪ್ರಕಾರ.
ಇನ್ನು ರವಿ ಬಸೂರವ್ರ ಕೆಲಸದ ಬಗ್ಗೆ ನಂಗೆ ಚಿಂತೆನೇ ಇಲ್ಲ. ನಾನು ಮೈಂಡಲ್ಲಿ ಫಿಕ್ಸ್ ಆಗೋಗಿದ್ದೀನಿ ಆಯಿತಾ. ಸ್ಟಾರ್ಟಿಂಗ್ ಕೇಳಿದಾಗ ಮತ್ತೆ ಇದೇನು ಗುರು ಅದೇ ಥರ ಅಂತ ಅನಿಸುತ್ತೆ. 3 ದಿನ ಆದಮೇಲೆ ಅದನ್ನೇ 3 ಹೊತ್ತು ಕೇಳ್ಕೊಂಡು ಬಿದ್ದಿರ್ತೀನಿ ನಾನು, ಅಂಥವ್ನು ನಾನು. ಈಗಲೂ ಸಲಾರ್ ಒ ಎಸ್ ಟಿ ಆ್ಯಂಡ್ ಕೆ ಜಿ ಎಫ್ ಒ ಎಸ್ ಟಿ ಕೇಳ್ತಾ ಕೂತ್ಕೊಂಡಿರ್ತೀನಿ ಅಟ್ಲೀಸ್ಟ್ ದಿನದಲ್ಲಿ 1 ಸಲ ಆದರೂ. ಸೊ ನನಗೆ ಬಿ ಜಿ ಎಮ್ ಬಗ್ಗೆ ನೋ ಕಂಪ್ಲೇಂಟ್ಸ್. ಬಟ್ ಎ ಐ ಯೂಸೇಜ್ ನನ್ನ ಡಿಸಪಾಯಿಂಟ್ ಮಾಡ್ತು ಅಂತ ಹೇಳ್ತೀನಿ. ಅದೇನು ತಪ್ಪಲ್ಲ, ಬಟ್ ಮೇನ್ ಸ್ಟ್ರೀಮ್ ಸಿನಿಮಾಗಳು ಅವುಗಳನ್ನು ಇಷ್ಟು ಬೇಗ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವುದಕ್ಕೆ ಯೂಸ್ ಮಾಡ್ಕೋತಾರೆ ಆ್ಯಂಡ್ ಎಷ್ಟು ರಿಯಲಿಸ್ಟಿಕ್ ಆಗಿ ಅದನ್ನು ತೋರಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎ ಐ ಯೂಸೇಜ್ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ ಸ್ಟಾರ್ಟಿಂಗ್ ಬರೋ ವಿಜುವಲ್ಸ್ ಏನಿದೆ ಅದರಲ್ಲಿ. ಐ ಹೋಪ್ ಆ ವಿಜುವಲ್ಸ್ ಸಿನಿಮಾದಲ್ಲಿ ಇಂಪ್ರೂವ್ ಆಗಿರುತ್ತೆ ಅಂತ. ಸೊ ಓವರಾಲಾಗಿ ಹೇಳಬೇಕಂತಂದರೆ ನೆಕ್ಸ್ಟ್ ಲೆವೆಲ್ ಫುಲ್ ಸೈಕ್ ಅಂತ ಏನಿಲ್ಲ, ಯೂಶ್ವಲ್ ನೀಲ್ ಟೆಂಪ್ಲೇಟಲ್ಲೇ ಇದೆ, ಬಟ್ ಅದೇ ಮಜಾ ಇಲ್ಲೂ ಇದೆ. ಸೊ ಇದಿಷ್ಟು ನನಗೆ ಡ್ರ್ಯಾಗನ್ನ ನೋಡಿ ಹೇಳಬೇಕನ್ಸಿದ್ದು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗೆ ಬರೀರಿ. ಅದಿರಲಿ, ಅಫ್ಘಾನ್ ಟ್ರೇಡಿಂಗ್ ಕಂಪ್ನಿ ಬಗ್ಗೆ ಗೊತ್ತಾಯಿತು. ಈ ಗೋಲ್ಡನ್ ಟ್ರೇಡಿಂಗ್ ಕಂಪ್ನಿ ಅದ್ಯಾರ್ದು ನೋಡುವ, ಮುಂದಿನ ಅಪ್ಡೇಟ್ಗಳಲ್ಲಿ ಬಿಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.